ಲೋಕಸಭಾ ಅಖಾಡ ರಂಗೇರ್ತಾ ಇದ್ದು ಪ್ರತಿಯೊಂದು ಕ್ಷೇತ್ರವೂ ಕೂಡ ಪ್ರತಿಯೊಂದು ಪಕ್ಷಗಳಿಗೂ ಪ್ರತಿಷ್ಠೆ ಆಗಿದೆ. ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಪ್ರಚಾರದ ಅಖಾಡಕ್ಕಿಳಿದಿದೆ. ಹಾಸನ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಗೌಡ್ರು ಹಾಸನ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮೊಮ್ಮಗನ ಗೆಲುವಿಗಾಗಿ ಪಣ ತೊಟ್ಟಿದ್ದಾರೆ ದೇವೇಗೌಡರು. ಚುನಾವಣೆ ಘೋಷಣೆ ನಂತರ 12 ದಿನ ಎಚ್ಡಿಡಿ ಪ್ರಚಾರ ಮಾಡಿದ್ದಾರೆ. ಇವತ್ತು 13ನೇ ದಿನದ ಪ್ರಚಾರಕ್ಕೆ ದೇವೇಗೌಡರು ಮುಂದಾಗಿದ್ದಾರೆ. ಹುಟ್ಟೂರು ಹರದನಹಳ್ಳಿಯಲ್ಲೂ ಪ್ರಚಾರ ಮಾಡಿದ್ದಾರೆ ಗೌಡ್ರು. ಹಾಸನದಲ್ಲಿ ಪ್ರಜ್ವಲ್ರನ್ನ ಸೋಲಿಸ್ತೀವಿ ಅಂತ ಸಿಎಂ ಹೇಳಿದ್ರು. ಸಿಎಂ ಸವಾಲನ್ನೇ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಎಚ್ಡಿಡಿ. ಪ್ರಜ್ವಲ್ಗೆ ಕಡಿಮೆ ಮತ ಬರದಂತೆ ತಡೆಯೋದಕ್ಕೆ ದೊಡ್ಡಗೌಡರು ಕಸರತ್ತು ನಡೆಸಿದ್ದಾರೆ. ಪ್ರೀತಂ ಗೌಡ ಅಸಮಾಧಾನದ ಮಧ್ಯೆಯೇ ಜೆಡಿಎಸ್ ರಣತಂತ್ರವನ್ನ ಹಿಡಿತಾ ಇದೆ. ಕಳೆದ ಬಾರಿ ಲೋಕಸಭೆಯ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದಂತಹ ಏಕೈಕ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. ಈಗ ಆ ಕ್ಷೇತ್ರವನ್ನ ಉಳಿಸ್ಕೋಬೇಕು ಅಂತ ಪಣ ತೊಟ್ಟಿದ್ದಾರೆ ದೇವೇಗೌಡರು. ಯಾಕಂದ್ರೆ ಸಿಎಂ ಹೇಳಿರೋದು ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ರನ್ನ ಸೋಲಿಸ್ತೀವಿ ಅಂತ, ಅದನ್ನೇ ಸವಾಲಾಗಿ ತಗೊಂಡಿದ್ದಾರೆ ದೇವೇಗೌಡರು. ಎಸ್, ಕೇಳೋಣ ಹಾಸನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನವನ್ನ ಪ್ರತಿಷ್ಠೆಯಾಗಿ ಪಡೆದಿರುವಂತಹ ದೇವೇಗೌಡರು ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಈಗಾಗಲೇ 12 ದಿನ ತಮ್ಮ ಮೊಮ್ಮಗನ ಪರ ಪ್ರಚಾರ ಮಾಡಿದ್ದಾರೆ. 13ನೇ ದಿನಕ್ಕೂ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಅಲ್ಲೊಂದಿಷ್ಟು ಸಮಸ್ಯೆಗಳಿದೆ, ಸವಾಲುಗಳಿದೆ. ಕೇವಲ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಸವಾಲು ಅಷ್ಟೇ ಅಲ್ಲ, ಮೈತ್ರಿ ಅಭ್ಯರ್ಥಿಯಾಗಿದ್ರು ಅಲ್ಲಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿಯಿಂದ ಅಂತಹ ಒಂದು ಸಹಕಾರ ಸಿಗ್ತಾ ಇಲ್ಲ, ಪ್ರೀತಂ ಗೌಡರಿಂದ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂಥ ಸವಾಲಿದೆ. ಅದನ್ನ ಹೇಗೆ ಎದುರಿಸ್ತಾ ಇದ್ದಾರೆ ದೇವೇಗೌಡರು? ಯಾವ ರೀತಿಯಾದಂತಹ ತಂತ್ರಗಾರಿಕೆ ಕ್ಷೇತ್ರದಲ್ಲಿ? ಪ್ರತಿಮಾ, ಹಾಸನ ಕ್ಷೇತ್ರವನ್ನ ಈ ಬಾರಿ ಮತ್ತೊಮ್ಮೆ ಜೆಡಿಎಸ್ ಪಾಲಾಗಿಸ್ಕೋಬೇಕು ಅನ್ನುವಂತಹ ಸಾಹಸವನ್ನ ಎಚ್ ಡಿ ದೇವೇಗೌಡರು ಮಾಡ್ತಾ ಇದ್ದಾರೆ. ಈ ಬಾರಿ ಪ್ರೀತಂ ಗೌಡರಿಂದ ಅಸಹಕಾರ ಇದ್ರೂ ಸಹ ಈ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಭದ್ರಕೋಟೆ ಅನ್ನುವಂತಹ ಒಂದು ಮಾತಿತ್ತು. ಹೀಗಾಗಿ ಹಾಸನ ಕ್ಷೇತ್ರನ ಮತ್ತೆ ಉಳಿಸ್ಕೊಳ್ಳೇಬೇಕು ಅಂತ ಹರಸಾಹಸವನ್ನು ದೇವೇಗೌಡರು ಮಾಡ್ತಾ ಇದ್ದಾರೆ. ಬರೋಬ್ಬರಿ 13ನೇ ದಿನದ ಪ್ರಚಾರ ಇವತ್ತು ದೇವೇಗೌಡರು ಮಾಡ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಇಬ್ಬೀಡಿನಿಂದ ಇವತ್ತು ಮತ್ತೆ ಪ್ರಚಾರವನ್ನ ನಡೆಸ್ತಿದ್ದಾರೆ. ಈ ಬಾರಿ ಸಾಕಷ್ಟು ಪ್ರತಿಷ್ಠೆಯಾಗಿ ಎಚ್ ಡಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರವನ್ನ ತೆಗೆದುಕೊಂಡಿರೋದಕ್ಕೆ ಸಾಕ್ಷಿ ಎಂಬಂತೆ ಬರೋಬ್ಬರಿ 13 ದಿನಗಳ ಪ್ರಚಾರ ಇರಬಹುದು. ಈ ಬಾರಿ ಒಂದೇ ಒಂದು ಅವರ ಹುಟ್ಟೂರ್ನು ಸಹ ಪ್ರಚಾರ ಮಾಡೋದಕ್ಕೆ ಮರಿಲಿಲ್ಲ. ಕಳೆದ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲೂ ಸಹ ಇಷ್ಟು ತುಂಬಾ ಸವಾಲ್ ಮತ್ತು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಇರ್ಲಿಲ್ಲ. ಆದ್ರೆ ಈ ಸಲ ಮೊಮ್ಮಗನ್ನ ಗೆಲ್ಲಿಸಲೇಬೇಕು ಅಂತ ಹೋರಾಟಕ್ಕೆ ದೇವೇಗೌಡರು ಇಳಿದಿರೋದು ಬಹಳ ಸ್ಪಷ್ಟ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಜ್ವಲನ ಸೋಲಿಸ್ತೇವೆ ಅನ್ನುವಂತಹ ಒಂದು ಏನು ಚಾಲೆಂಜ್ ಹಾಕಿದ್ದಾರೆ, ಆ ಚಾಲೆಂಜ್ ಅನ್ನ ಸವಾಲಾಗಿ ಸ್ವೀಕರಿಸಿರುವಂತಹ ಎಚ್ ಡಿ ದೇವೇಗೌಡರು ಈ ಬಾರಿ ಪ್ರಜ್ವಲ್ ರೇವಣ್ಣನ ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಪ್ರೀತಂ ಗೌಡರು ಅಸಹಕಾರವನ್ನ ತೋರ್ತಿದ್ರು ಸಹ ವಿಜಯೇಂದ್ರ ಅವ್ರನ್ನ ಈಗ ನಿನ್ನೆ ಪ್ರಚಾರಕ್ಕೆ ಕರೆತಂದಿದ್ರು. ಸಿ.ಟಿ. ರವಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅಸಹಕಾರ ನೀಡ್ತಿರ್ತಕ್ಕಂಥ ನಾಯಕರ, ಪರ್ಯಾಯ ನಾಯಕರನ್ನ ಜೊತೆಗೂಡಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸುವ ಮೂಲಕ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪ್ರಜ್ವಲನ್ನ ಗೆಲ್ಲಿಸಲೇಬೇಕು ಅಂತ ಎಚ್ ಡಿ ದೇವೇಗೌಡರು ಹೋರಾಟವನ್ನ ನಡೆಸ್ತಿದ್ದಾರೆ. ಈ ಬಾರಿ ಪ್ರತಿಷ್ಠೆಯಾಗಿ ದೇವೇಗೌಡರು ತೆಗೆದುಕೊಂಡು ಹೋರಾಟವನ್ನು ನಡೆಸ್ತಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಜೆಡಿಎಸ್ನ ಭದ್ರಕೋಟೆ, ಆ ಭದ್ರಕೋಟೆಯಲ್ಲೇ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸ್ತೀವಿ ಅಂತ ಸಿಎಂ ಹಾಕಿದಂತಹ ಸವಾಲನ್ನ ದೊಡ್ಡಗೌಡರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.